Hi students, welcome to today's class. Previous class ಅಲ್ಲಿ ನಾವು ಅನ್ವೇಟೆಡ್ ಆರ್ ಸಿಂಪಲ್ ಪ್ರೈಸ್ ಇಂಡೆಕ್ಸ್ ನಂಬರ್ ಕಾನ್ಸೆಪ್ಟ್ ನ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಸಿಂಪಲ್ ಅಗ್ರಿಗೇಟಿವ್ ಮೆಥಡ್ ನ ಕಂಪ್ಲೀಟ್ ಮಾಡಿದ್ವಿ. ಹಾಗಾಗಿ ನೆಕ್ಸ್ಟ್ ಇದರಲ್ಲಿ ಬರುವಂತಹ ಸೆಕೆಂಡ್ ಮೆಥಡ್ ಸಿಂಪಲ್ ಜಾಮೆಟ್ರಿಕ್ ಮೀನ್, ಸಿಂಪಲ್ ಅರ್ಥಮೆಟಿಕ್ ಮೀನ್, ಈ ಎರಡು ಕಾನ್ಸೆಪ್ಟಿಗೆ ರಿಲೇಟೆಡ್ ಇರುವಂತಹ ಪ್ರಾಬ್ಲಮ್ಸ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣಂತೆ. ಹಾಗಾದ್ರೆ ಪ್ರಾಬ್ಲಮ್ಸ್ ರೆಡಿ ಇದೆ ಬೋರ್ಡ್ ಮೇಲೆ, ಆ ಪ್ರಾಬ್ಲಮ್ಸ್ ನಾವು ಅಬ್ಸರ್ವ್ ಮಾಡ್ತಾ ಹೋಗೋಣಂತೆ. ಹಾಗಾದ್ರೆ ಅಬ್ಸರ್ವ್ ಮಾಡ್ತಾ ಹೋದ್ರೆ ಕ್ಯಾಲ್ಕುಲೇಷನ್ ಆಫ್ ಸಿಂಪಲ್ ಅರ್ಥಮೆಟಿಕ್ ಮೀನ್ and geometric mean from the following data. ಸೊ ಏನು ಹೇಳ್ತಾ ಇದ್ದಾರೆ, ಸಿಂಪಲ್ ಅರ್ಥಮೆಟಿಕ್ ಮೀನ್ ಮತ್ತೆ ಜಾಮೆಟ್ರಿಕ್ ಮೀನ್ ಪ್ರಾಬ್ಲಮ್ಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಡಾಟಾ ನೋಡ್ತಾ ಹೋದಾಗ ಇಯರ್ ಇದೆ ಮತ್ತೆ ಪ್ರೈಸ್ ಇದೆ. ಹಾಗಾದ್ರೆ ಇಯರ್ ಏನಿದೆ ಅದನ್ನು ನಾನು ಸೊಲ್ಯೂಷನ್ಗೆ ಬೇಕಾಗಿರೋದ್ರಿಂದ ಸೊ ಫಸ್ಟ್ ನಾನು ಸೊಲ್ಯೂಷನ್ ಅಲ್ಲಿ ಒಂದು ಕಡೆ ನಾನು ಬರಿತಾ ಹೋಗ್ತೀನಿ. ಇಯರ್ ಏನು ಕೊಟ್ಟಿದ್ದಾರೆ, ಎ ಇದೆ, ಬಿ ಇದೆ, ಸಿ ಇದೆ, ಡಿ ಇದೆ, ಇ ಇದೆ, ನೆಕ್ಸ್ಟ್ ಎಫ್ ಇದೆ. ಇಯರ್ ಆದ್ಮೇಲೆ ಪ್ರೈಸ್ ಇದೆ. ಪ್ರೈಸ್ ಸಿಂಬಲ್ ನಿಮಗೆಲ್ಲ ಗೊತ್ತಿದೆ. ಪ್ರೈಸ್ ಸಿಂಬಲ್ ಏನು, ಪಿ ಮಕ್ಕಳೇ ಅಲ್ವಾ. ಹಾಗಾದ್ರೆ ಈ ಪ್ರೈಸ್ 2 years ಕೊಟ್ಟಿದ್ದಾರೆ, 2005 2010. 2010 ಗಿಂತ ಸೊ ಹಿಂದೆ ಇರುವಂತ ಪ್ರೀವಿಯಸ್ ಇಯರ್ ಯಾವುದು 2005. ಇದರ ನಾವು ಇಂಡೆಕ್ಸ್ ನಂಬರ್ ಅಲ್ಲಿ ಏನಂತ ಕರಿತೀವಿ, ಬೇಸ್ ಇಯರ್ ಅಂತ ಕರಿತೀವಿ. ಹಾಗಾದ್ರೆ ಬೇಸ್ ಇಯರ್ ಪ್ರೈಸ್ ಏನಿದೆ ಅದು P0 ಆಗುತ್ತೆ. ಕರೆಂಟ್ ಇಯರ್ ಪ್ರೈಸ್ ಏನಾಗುತ್ತೆ, P1 ಆಗುತ್ತೆ. ಅದು ಆಲ್ರೆಡಿ ನಿಮ್ಗೆ ಸುಮಾರು ಪ್ರಾಬ್ಲಮ್ಸ್ ನೋಡಿದ್ದೀರಾ. ಹಾಗಾದ್ರೆ ನಾನು ಆ ಸಿಂಬಲ್ ಗಳನ್ನ ಕೊಟ್ಟಿರೋದು ನಾವು P0 45 60 20 50 85 120 ವ್ಯಾಲ್ಯೂಸ್ಗಳನ್ನ ನಾನು ಕಾಪಿ ಮಾಡ್ತಾ ಇದ್ದೀನಿ ನಿಮಗೆ ಆನ್ಸರ್ಗೆ. ನೆಕ್ಸ್ಟ್ P1 ಇದೆ, ನೆಕ್ಸ್ಟ್ 55 70 30 75 90 130. ಹಾಗಾದ್ರೆ ಅವರು ಪ್ರಾಬ್ಲಮ್ಸ್ ಮಾಡೋದಕ್ಕೆ ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಆ ಇನ್ಫಾರ್ಮೇಶನ್ ನಾನು ಅದು ಸಿಂಬಲ್ಗಳನ್ನ ಕೊಟ್ಟು ಒಂದು ಕಡೆ ನಾನು ಬರ್ಕೊಂಡಿದ್ದೀನಿ. ಹಾಗಾದ್ರೆ ನೆಕ್ಸ್ಟ್ ಅವ್ರು ಹೇಳಿರೋ ಪ್ರಕಾರ ಸಿಂಪಲ್ ಅರ್ಥಮೆಟಿಕ್ ಮೀನ್ ಮಾಡಬೇಕು. ಹಾಗೆ ಸಿಂಪಲ್ ಅರ್ಥಮೆಟಿಕ್ ಮೀನ್ ಮಾಡಬೇಕಾದ್ರಿಂದ ಹೆಡಿಂಗ್ ಕೊಡ್ತಾ ಇದ್ದೀನಿ, ಸಿಂಪಲ್ ಅರ್ಥಮೆಟಿಕ್ ಮೀನ್. ಸಿಂಪಲ್ ಅರ್ಥಮೆಟಿಕ್ ಮೀನ್ ಅಂದ್ರೂ ಒಂದೇ, ಅನ್ವೇಟೆಡ್ ಅರ್ಥಮೆಟಿಕ್ ಮೀನ್ ಅಂದ್ರೂ ಒಂದೇ. ನಾನು ಈ ಸಿಂಪಲ್ ವರ್ಡ್ ಇಲ್ಲಿ ಇರೋದ್ರಿಂದ ಸಿಂಪಲ್ ವರ್ಡೇ ಬರ್ತಿದ್ದೀನಿ. ಹಾಗೆ ಫಾರ್ಮುಲಾ ಫಸ್ಟ್ ಗೊತ್ತಿರ್ಬೇಕು ನಿಮಗೆ. ಫಾರ್ಮುಲಾ ಏನು, P0 1 is equal to ಫಾರ್ಮುಲಾ ಏನಾಗುತ್ತೆ, ಸಮೇಷನ್ P by N ಅಂತ ಇದೆ ಫಾರ್ಮುಲಾ. ಓಕೆನಾ, ಸಮೇಷನ್ P by N ಇದೆ. ಆಕ್ಚುಲಿ ಇದು ಸಿಂಪಲ್ ಅನ್ವೇಟೆಡ್ ಇದೆ ಅಲ್ವಾ. ಅನ್ವೇಟೆಡ್ ಅಲ್ಲ, ವೇಟೆಡ್ ಆಗಿದೆ. ಏನಾಗುತ್ತೆ, ಸಮೇಷನ್ WP ಬರುತ್ತೆ, N ಬದಲಿ ಸಮೇಷನ್ W ಬರುತ್ತೆ. ಈಗಾಗಲೇ ಆ ಪ್ರಾಬ್ಲಮ್ಸ್ ಕಲ್ತಿರೋದ್ರಿಂದ ಅಲ್ಲಿ ವೇಟೆಡ್ ಅಲ್ಲಿ ವೇಟ್ ಯೂಸ್ ಮಾಡ್ತಾರೆ. ಇದು ಅನ್ವೇಟೆಡ್ ಆಗಿರೋದ್ರಿಂದ ಸಿಂಪಲ್ ಮೆಥಡ್ ಆಗಿರೋದ್ರಿಂದ ಇಲ್ಲಿ ವೇಟ್ ಯೂಸ್ ಮಾಡಲ್ಲ. ಹಾಗಾಗಿ ಇದರಲ್ಲಿ W ಅನ್ನೋ ಇನ್ಫಾರ್ಮೇಶನ್ ಬರಲ್ಲ. ಹಾಗಾದ್ರೆ ಈ ಫಾರ್ಮುಲಾ ಪ್ರಕಾರ ಸಮೇಷನ್ P by N ಅಷ್ಟೇ ಇದೆ. ಹಾಗಾದ್ರೆ N ಅಂದ್ರೆ ಎಷ್ಟು ಐಟಮ್ಸ್ ಇದೆ, 1 2 3 4 5 6 ಐಟಮ್ಸ್ ಇದೆ. ಹಾಗಾದ್ರೆ N is equal to 6 ಐಟಮ್ಸ್ ಅಂತೇಳಿ ಸೊ ಇರೋದ್ರಿಂದ ನಾನು ಫಾರ್ಮುಲಾಕ್ಕೆ ಅಪ್ಲೈ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಇದಾದ್ಮೇಲೆ ಸಮೇಷನ್ P ಬೇಕಂತೆ. ಸಮೇಷನ್ P ಬೇಕಂದ್ರೆ ಫಸ್ಟ್ P ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ P ಒಂದು ಫಾರ್ಮುಲಾ ಇದೆ. P ಫಾರ್ಮುಲಾ ಏನು, P1 divided by P0 into 100 ಅಲ್ವಾ. ಹಾಗಾದ್ರೆ 55 divided by 45 into 100 into 100. 70 divided by 60 into 100. 30 divided by 20 into 100. 75 divided by 50 into 100. 90 divided by 85 into 100. 130 divided by 120 into 100. ಓಕೆನಾ. ಈ ರೀತಿ ನೀವು ಕರೆಂಟ್ ಇಯರ್ ಪ್ರೈಸ್ ನ ಬೇಸ್ ಇಯರ್ ಪ್ರೈಸ್ ಗೆ ಡಿವೈಡ್ ಮಾಡಿ ಇಂಟು 100 ಮಾಡಿದಾಗ ನಿಮ್ಗೆ ಏನ್ ವ್ಯಾಲ್ಯೂಸ್ ಬರುತ್ತೆ ಅಂತ ನೋಡ್ತಾ ಹೋದಾಗ ಈ ರೀತಿಯ ವ್ಯಾಲ್ಯೂಸ್ ಕೂಡ ಬರುತ್ತೆ. ನಾನು ಆನ್ಸರ್ನ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೆ ಅಡ್ವಾನ್ಸ್ ಆಗಿ, ಅದನ್ನ ಇಲ್ಲಿ ಕಾಪಿ ಮಾಡಿದ್ದೀನಿ ನಾನು. ಸೊ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಇದೇ ಆನ್ಸರ್ ಬರುತ್ತೆ. ಇಲ್ಲಿ ಏನಪ್ಪಾ ಅಂದ್ರೆ ನಮಗೆ ಮಿನಿಮಮ್ 4 ನಂಬರ್ಸ್ 1 2 3 4 5 ನಂಬರ್ಸ್ ಇದೆಯಲ್ಲ, 5 ನಂಬರ್ಸ್ ನಮಗೆ ಎಷ್ಟು ಯೂಸ್ ಆಗುತ್ತೆ, ಲಾಗರಿಥಮ್ ಆಂಟಿಲಾಗ್ ಟೇಬಲ್ ನೋಡ್ಬೇಕಾದ್ರೆ ಈಗ ಜಾಮೆಟ್ರಿಕ್ ಮೀನ್ ಕಾನ್ಸೆಪ್ಟ್ ಕೇಳಿದಾರಲ್ಲ, ಹಾಗಾಗಿ ನಮಗೆ ಟೋಟಲ್ 4 ನಂಬರ್ ಯೂಸ್ ಆಗುತ್ತೆ. ಹಾಗಾಗಿ 4 ನಂಬರ್ನ ಮಾತ್ರ ನಾವು ಬರ್ಕೋಬಹುದು. 4 ನಂಬರ್ನ ಬರ್ಕೊಂಡು ಅದ್ರ ಮುಂದಿನ ನಂಬರ್ ಬರ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ 4 ನಂಬರ್ ಬರ್ಕೊಂಡ್ರೆ ಸಾಕು. ಹಾಗೆ ನಾವು 4 ನಂಬರೇ ಬೇಕು ಅಂದ್ರೆ 1 2 3 4 5 ಜಾಸ್ತಿ ಇದೆಯಲ್ಲ, ಒಂದು ನಾವು ಕ್ಯಾನ್ಸಲ್ ಮಾಡ್ಕೋಬಹುದು. ಬಟ್ ನಾನು ಸುಮ್ಮನೆ ಬರ್ದಿರ್ತೇನೆ ಅಷ್ಟೇ. ನೀವು ಲಾಗಿಗೆ ಯೂಸ್ ಆಗೋದು ಎಲ್ಲಿ ಮಟ್ಟ ಅಂತ ಬಂದಾಗ ನಾವು 4 ನಂಬರ್ ಆಗಿರೋದ್ರಿಂದ ನಾವು 4ಗೆ ರೌಂಡ್ ಮಾಡ್ತಾ ಹೋಗೋಣ. ಓಕೆನಾ. ನೆಕ್ಸ್ಟ್ ಇಲ್ಲಿ 3 ನಂಬರ್ ಇದೆ ಇಲ್ಲಿ. ಸೊ ಒಂದು ಎಕ್ಸ್ಟ್ರಾ ಇದೆ 8 ಇರೋದ್ರಿಂದ ಇದನ್ನು ನಾವು 9 ಮಾಡ್ಬೋದು.
ನೆಕ್ಸ್ಟ್ 108.33 ಇರೋದ್ರಿಂದ ಸಬ್ಸ್ಟಿಟ್ಯೂಟ್ ಮಾಡಿ. ಇದನ್ನ ಎಕ್ಸ್ಟ್ರಾ ಬರ್ದಿದ್ದೀನಲ್ಲ ನಾನು, ಮತ್ತೆ ಯಾಕೆ ಇದು ಮಾಡಿದೆ ಅಂದರೆ ನಮಗೆ ಲಾಗಿಗೆ 4 ನಂಬರ್ ಬೇಕು, 4 ನಂಬರ್ ಅಷ್ಟೇ ಸಾಕು ಅಂತೇಳಿ ನಾನು ನಿಮಗೆ ಕನ್ಫ್ಯೂಷನ್ ಮಾಡಬಾರ್ದು 5 ನಂಬರ್ 6 ನಂಬರ್ ಬರ್ತು ಅಂತೇಳಿ ಕ್ಯಾನ್ಸಲ್ ಮಾಡಿದ್ದೀನಿ. ಅಕಸ್ಮಾತ್ ನೀವು ಬರೆದು 4 ನಂಬರೇ ಯೂಸ್ ಮಾಡಿಕೊಂಡ್ರು ಏನು ತೊಂದರೆ ಇಲ್ಲ. ಈಗ ನನಗೆ ಎಷ್ಟು ಬೇಕು ಅಷ್ಟೇ ಬರ್ದಿದ್ದೀನಿ, ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತೇಳಿ. ಈಗ ಇದು ಲಾಗ್ ನೋಡ್ಬೇಕಾದ್ರೆ ಆಮೇಲೆ ಯೂಸ್ ಆಗುತ್ತೆ ಇದು ಯಾವ ಥರ ಅಂತೇಳಿ. ಈಗ ನಾವು ಲಾಗ್ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ನಾವು ಲಾಗ್ ನೋಡ್ಬೇಕಾದ್ರೆ ಜಾಮೆಟ್ರಿಕ್ ಮೀನ್ ಹೋಗ್ಬೇಕು. ನಾವೇನು ಅರ್ಥಮೆಟಿಕ್ ಮೀನಲ್ಲಿ ಇದೀವಲ್ವಾ, ಹಾಗಾದ್ರೆ ಅರ್ಥಮೆಟಿಕ್ ಮೀನ್ ಇರೋದ್ರಿಂದ ಓಕೆ, ಈಗ ಅರ್ಥಮೆಟಿಕ್ ಮೀನ್ ಇರೋದ್ರಿಂದ ಈ ಪಿ ಸಮೇಷನ್ ಪಿ ಆಗಬೇಕು. ಸಮೇಷನ್ ಪಿ ಟೋಟಲ್ ಮಾಡೋಣ. ಈ ವ್ಯಾಲ್ಯೂಸ್ಗಳನ್ನ ಪಿ ಟೋಟಲ್ ಮಾಡಿದ್ರೆ ಸಮೇಷನ್ ಪಿ ಆಗುತ್ತೆ. ಟೋಟಲ್ ನಾನು ಮಾಡಿದ್ದೀನಿ. ಆನ್ಸರ್ ಎಷ್ಟು ಬರುತ್ತೆ ಅಂದರೆ 753.1 ಬರುತ್ತೆ. ಅದರ ಆನ್ಸರ್ನ ನಾನು ಇಲ್ಲಿ ಕಾಪಿ ಮಾಡ್ತೀನಿ, 753.1. ಹಾಗಾದ್ರೆ ಈ ಸಮೇಷನ್ ಪಿ 753.1 ಏನಂತ ಬಂದಿದೆ, ಈ ಫಾರ್ಮುಲಾಕ್ಕೆ ಅಪ್ಲೈ ಮಾಡಿ. ಆಲ್ರೆಡಿ ಏನನ್ನ 6 ಗೊತ್ತಿದೆಯಲ್ವಾ, ಅದನ್ನ ಡಿವೈಡ್ ಮಾಡಿದ್ರೆ ನಿಮಗೆ 125.517 ಅಂತೇಳಿ ಆನ್ಸರ್ ಬರುತ್ತೆ ಅಂತೇಳಿ ಕೊಟ್ಟಿದ್ದಾರೆ ಬುಕ್ಸಲ್ಲಿ. ಇದು ನಾನು ಕ್ಯಾಲ್ಕುಲೇಟ್ ಮಾಡಿಲ್ಲ, ಈ ಬುಕ್ಸಲ್ಲಿ ಇದೆ ಅದನ್ನು ಬರೆದಿದ್ದೀನಿ. ಏನೋ ಸಣ್ಣ ಪುಟ್ಟ ವೇರಿಯೇಷನ್ಸ್ ಚೆಕ್ ಮಾಡ್ಕೊಳ್ಳೋದು. ಮಾಮೂಲಿ ನೀವು ವರ್ಕ್ ಗೊತ್ತಿದೆ ಅಲ್ವಾ. ಆದರೆ 125 ಪಾಯಿಂಟ್ ಅಂತ ನೋಡಿದಾಗ ಏನು ಗೊತ್ತಾಯಿತು, 100ಗಿಂತ ಜಾಸ್ತಿ ಇದೆ. ಎಷ್ಟು ಜಾಸ್ತಿ ಇದೆ? 25.51 ಜಾಸ್ತಿ ಇದೆ. ಪ್ರೈಸ್ ಲೆವೆಲ್ ಇನ್ಕ್ರೀಸ್ ಆಗಿದೆ ಅಂತೇಳಿ ಇದ್ರ ಮೂಲಕ ನಾವು ಅರ್ಥ ಮಾಡ್ಕೋಬಹುದು ಯಾವುದು ಅರ್ಥಮೆಟಿಕ್ ಮೀನ್. ಈಗ ನೆಕ್ಸ್ಟ್ ಅರ್ಥಮೆಟಿಕ್ ಮೀನ್ ಆಯಿತು. ಸೆಕೆಂಡ್ ಜಾಮೆಟ್ರಿಕ್ ಮೀನ್. ಎಂಥ ಜಾಮೆಟ್ರಿಕ್ ಮೀನ್? ಸಿಂಪಲ್ ಆರ್ ಅನ್ವೇಟೆಡ್ ಜಾಮೆಟ್ರಿಕ್ ಮೀನ್. ಹಾಗಾದ್ರೆ ಸಿಂಪಲ್ ಆರ್ ಅನ್ವೇಟೆಡ್ ಜಾಮೆಟ್ರಿಕ್ ಮೀನ್ ಫಾರ್ಮುಲಾ P01 is equal to anti-log of summation log P divided by n ಅಂತೇಳಿ. ಈಗ ಆಲ್ರೆಡಿ ಇದೇ ಫಾರ್ಮುಲಾ ನೀವೇನು ಮಾಡಿದ್ದೀರಾ, ವೇಟೆಡ್ ಅಲ್ಲಿ ವೇಟ್ ಯೂಸ್ ಮಾಡೋದ್ರಿಂದ ಅವಾಗ ನಿಮಗೆ ಏನಾಗ್ತಿತ್ತು, ಸಮೇಷನ್ W log P divided by ಸಮೇಷನ್ W ಬರ್ತಾ ಇತ್ತು. ಅದು ವೇಟೆಡ್ ಅಲ್ಲಿ. ನಾವು ವೇಟೆಡ್ ಜಾಮೆಟ್ರಿಕ್ ಮೀನ್ ಮಾಡ್ತಿಲ್ಲ, ಸಿಂಪಲ್ ಜಾಮೆಟ್ರಿಕ್ ಮೀನ್ ಅಂದರೆ ಅನ್ವೇಟೆಡ್. ವೇಟ್ನ ಯೂಸ್ ಮಾಡಿದೆ, ಅನ್ವೇಟ್. ಹಾಗಾಗಿ ಇಲ್ಲಿ W ಬರಲ್ಲ, n ಬರುತ್ತೆ. ಸಮೇಷನ್ W log P ಬರಲ್ಲ, ಸಮೇಷನ್ log P ಬರುತ್ತೆ. ಆಲ್ರೆಡಿ ಆ ಟಾಪಿಕ್ನ ಕರೆಕ್ಟಾಗಿ ಯಾರಾದರೂ ಕಲ್ತಿದ್ರೆ ಇದು ಭಾಳ ಈಸಿ ಆಗುತ್ತೆ. ಓಕೆನಾ? ಇದನ್ನು ಕಲ್ತ್ರೆ ಅದು ಈಸಿ ಆಗುತ್ತೆ, ಅದು ಕಲ್ತ್ರೆ ಇದು ಈಸಿ ಆಗುತ್ತೆ. ಈಗ ಯಾವ್ದಾದ್ರು ಒಂದು ಕಲಿದ್ರೆ ಇನ್ನೊಂದು ಈಸಿ ಆಗುತ್ತೆ ಅನ್ನೋದನ್ನ ನಾವು ಈ ಒಂದು ಎಕ್ಸಾಂಪಲ್ ಮೂಲಕ ನಾವು ಅರ್ಥ ಮಾಡ್ಕೋಬಹುದು. ಹಾಗಾಗಿ ಈ ಫಾರ್ಮುಲಾಕ್ಕೆ ನಮಗೆ ಫಸ್ಟು ಆಂಟಿ-ಲಾಗ್ ಆಫ್ ಸಮೇಷನ್ log P divided by n ಅಂತ ಬಂದಾಗ n ನಮಗೆ ಎಷ್ಟು ಅಂತ ಗೊತ್ತಾಗಿದೆ, ಎಷ್ಟು ಅಂತ ಹೇಳಿ ಗೊತ್ತಾಗಿದೆ, 6 ಅಂತೇಳಿ ಗೊತ್ತಾಗಿದೆ. ಎಷ್ಟು ಐಟಮ್ಸ್ ಕೊಟ್ಟಿದ್ದಾರೆ? 6 ಐಟಮ್ಸ್ ಕೊಟ್ಟಿದ್ದಾರೆ. n ಆದ್ಮೇಲೆ ಸಮೇಷನ್ log P ಬೇಕು. ಸಮೇಷನ್ log P ಬೇಕಾದ್ರೆ ಫಸ್ಟ್ ನಮಗೆ P ಬೇಕಲ್ವಾ, P ರೆಡಿ ಇದೆ. P ಆಲ್ರೆಡಿ ಅರ್ಥಮೆಟಿಕ್ ಮೀನಿಗೋಸ್ಕರ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಅಲ್ಲಾದ್ರೂ ಅಷ್ಟೇ, ವೇಟೆಡ್ ಅಲ್ಲಾದ್ರೂ ಅಷ್ಟೇ P ಮಾಡ್ತಿದ್ವಿ. ಅಲ್ಲೂ ಕೂಡ P ಲಾಗ್ ನೋಡೋದಕ್ಕೆ ಹೆಲ್ಪ್ ಆಗ್ತಾ ಇತ್ತು. ಇಲ್ಲೂ ಅಷ್ಟೇ, ಈಗ ನೋಡಿದ P ಅರ್ಥಮೆಟಿಕ್ ಮೀನು ಮತ್ತೆ ಲಾಗ್ P ನೋಡ್ಬೇಕು, ಹೆಲ್ಪ್ ಆಗುತ್ತೆ. ಈಗ ಈ P ಇತ್ತಲ್ಲ, ಈ P ನೆಕ್ಸ್ಟ್ ಏನಾಗಬೇಕು, ಲಾಗ್ P ಆಗಬೇಕು. ಓಕೆನಾ? ಈ P ಲಾಗ್ P ಆಗಬೇಕಂದ್ರೆ ಫಸ್ಟ್ ಲಾಗರಿಥಮ್ ನೋಡೋದಕ್ಕಿಂತ ಬಿಫೋರು ಇಲ್ಲಿ ಫಸ್ಟ್ ನೀವೇನು ಮಾಡಬೇಕು, P ಯಲ್ಲಿರುವಂಥ ವ್ಯಾಲ್ಯೂಸ್ಗಳನ್ನ ಒಂದು ಟೋಟಲ್ ಕೌಂಟ್ ಮಾಡ್ಕೊಂಡು ಕ್ಯಾರೆಕ್ಟರ್ನ ಒಂದು ಕ್ಯಾರೆಕ್ಟರ್ನ ಕಡಿಮೆ ಮಾಡ್ಕೋಬೇಕು, ನಂಬರ್ನ. ಇಲ್ಲಿ ನೋಡಿ, ಪಾಯಿಂಟ್ ಅಂದರೆ ಡೆಸಿಮಲ್ ಮುಂದಿರುವಂಥ ಯಾವುದು ಕೂಡ ಕನ್ಸಿಡರ್ ಆಗಲ್ಲ ಅಂತ ಆಲ್ರೆಡಿ ಹೇಳಿದ್ದೀನಿ. ಅಂದರೆ ಪಾಯಿಂಟ್ ಮುಂದಿರೋಂಥ ನಂಬರ್ನ ನೆಗ್ಲೆಕ್ಟ್ ಮಾಡಿ, ಪಾಯಿಂಟ್ ಮುಂದಿರೋಂಥ ನಂಬರ್ನ ನೆಗ್ಲೆಕ್ಟ್ ಮಾಡಿ. ಇಲ್ಲಿ ಏನು ಪಾಯಿಂಟ್ ಎಲ್ಲ ಬಿಟ್ಬಿಡಿ. ಪಾಯಿಂಟ್ ಮುಂದಿರೋಂಥ ನಂಬರ್ನ ನೆಗ್ಲೆಕ್ಟ್ ಮಾಡಿ, ಪಾಯಿಂಟ್ ಮುಂದಿರೋ ನಂಬರ್ನ ನೆಗ್ಲೆಕ್ಟ್ ಮಾಡಿ. ಈ ಥರ ರವಂಡ್ ಮಾಡಿರೋಂಥ ಡೆಸಿಮಲ್ ವ್ಯಾಲ್ಯೂ ಏನಿದೆ, ಪಾಯಿಂಟ್ ಆದಮೇಲೆ ಇರೋ ನಂಬರ್ಸ್ ಏನಿದೆ, ಯಾಕೆ ರವಂಡ್ ಮಾಡಿದ್ದೀನಿ ಅಂದರೆ ಅದು ನಮಗೆ ಇಲ್ಲಿ ಒಂದು ಲಾಗ್ P ನೋಡೋದಕ್ಕಿಂತ ಬಿಫೋರ್ ಏನು ರೆಡ್ಯೂಸ್ ಮಾಡಿ ಬರ್ಕೋಬೇಕಲ್ಲ, ಅದು ಬರ್ಕೊಳ್ಳೋದಕ್ಕೆ ಇದು ಯೂಸ್ ಆಗಲ್ಲ. ಓಕೆನಾ? ಅರ್ಥ ಆಗಲಿಲ್ಲ ಅಂದರೆ ಇಲ್ಲಿ ನೋಡಿ, ಈಗ ಪಾಯಿಂಟ್ ಮುಂದಿರೋದು 2 ಬಿಟ್ಬಿಟ್ಟು ಅದಕ್ಕಿಂತ ಮೊದಲು ಎಷ್ಟು ನಂಬರ್ಸ್ ಇದೆ, 3 ನಂಬರ್ ಇದೆ. 3 ನಂಬರ್ ಇದ್ರೆ ಒಂದು ಕಡಿಮೆ ಮಾಡಿದ್ರೆ 2 ಆಗುತ್ತಲ್ವಾ, ಹಾಗಾದ್ರೆ 2 ಪಾಯಿಂಟ್ ಅಂತ ಬರ್ಕೋಬೇಕು. ಅದೇ ಥರ ನೆಕ್ಸ್ಟ್ ಅಲ್ಲೂ ಅಷ್ಟೇ, 116 ಅಂದರೆ 3 ನಂಬರ್ ಇದೆ. ಹಾಗಾದ್ರೆ 3 ಅನ್ನೋದು ಒಂದು ಕಡಿಮೆ ಮಾಡಿದಾಗ 2 ಆಗುತ್ತೆ, ಹಾಗಾದ್ರೆ 2 ಪಾಯಿಂಟ್ ಅಂತ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಏನೇನಿಲ್ಲ ಇರೋದ್ರೆ 3 ನಂಬರ್, 3 ಇದ್ರೆ ಒಂದು ರೆಡ್ಯೂಸ್ ಮಾಡಿದ್ರೆ 2 ಆಗುತ್ತೆ, ಹಾಗಾದ್ರೆ 2 ಪಾಯಿಂಟ್. ಇದು ಸೇಮ್ ಅಲ್ವಾ, 2 ಪಾಯಿಂಟ್. ನೆಕ್ಸ್ಟ್ 105 ಇದೆ. 105 ಅನ್ನೋದು 3 ನಂಬರ್ ಇದೆ. ಸರ್ 9 ಇದೆಯಲ್ಲ ಬಿಟ್ರಲ್ಲ ಅಂತ ನೀವು ನಮಗೆ ಕೇಳಂಗಿಲ್ಲ, ನಾನು ಹೇಳಿದ್ದೀನಲ್ವಾ, ಪಾಯಿಂಟ್ ಮುಂದಿರೋ ನಂಬರ್ನ ನೋಡಬಾರ್ದು, ಬಿಟ್ಬಿಡ್ಬೇಕು. ಅದು ಲಾಗ್ ನೋಡ್ಬೇಕಾದ್ರೆ ಅಷ್ಟೇ ಯೂಸ್ ಮಾಡ್ಕೋಬೇಕು. ಅದಕ್ಕಿಂತ ಮೊದಲಿರುವಂಥ 3 ನಂಬರ್ಸ್, 3 ಅನ್ನೋದನ್ನ ಒಂದು ಕಡಿಮೆ ಮಾಡಿದರೆ ಇನ್ನೆಷ್ಟಾಗುತ್ತೆ, 2 ಆಗುತ್ತೆ, ಹಾಗಾದ್ರೆ 2 ಪಾಯಿಂಟ್. ಇಲ್ಲೂ ಅಷ್ಟೇ 108 ಅಂತ ಇದೆ, 3 ನಂಬರ್ಸ್ ಇದೆ, ಒಂದು ರೆಡ್ಯೂಸ್ ಮಾಡಿದರೆ 2 ಆಗುತ್ತೆ, ಹಾಗಾದ್ರೆ 2 ಪಾಯಿಂಟ್. ಅರ್ಥ ಆಯ್ತಲ್ಲ ಯಾವ ರೀತಿ ಬರ್ಕೋಬೇಕಂತ. ಇಲ್ಲಿ ಏನು ಪಾಯಿಂಟ್ಗಿಂತ ಡೆಸಿಮಲ್ಗಿಂತ ಬಿಫೋರ್ ಏನು ನಂಬರ್ ಇರುತ್ತೆ, ಆ ನಂಬರ್ ಎಷ್ಟು ನಂಬರ್ ಇದೆ ಅಂತ ಕೌಂಟ್ ಮಾಡಿ ಅದರಲ್ಲಿ ಒಂದನ್ನ ರೆಡ್ಯೂಸ್ ಮಾಡಿ ಬರ್ಕೊಳ್ತಾ ಹೋಗ್ಬೇಕು.
ಇಲ್ಲಿ ಸಾಮಾನ್ಯವಾಗಿ 2 ಪಾಯಿಂಟ್ ಎಲ್ಲದೂ ಬಂದಿರೋದ್ರಿಂದ ನಿಮಗೆ ಎಲ್ಲ ಕಡೆ ಒಂದೇ ಥರ ಬಂದಿದೆ, ಬೇರೆ ಬೇರೆ ವೆರೈಟಿ ಬಂದಿಲ್ಲ. ಇದು ಆಲ್ರೆಡಿ ಬೇರೆ ಬೇರೆ ವೆರೈಟಿ ಬಂದಿರೋದು ಲಾಸ್ಟ್ ಪ್ರಾಬ್ಲಮ್ಸಲ್ಲಿ ಕಲ್ತಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಈಗ ಇದಾದಮೇಲೆ ಲಾಗ್ ನೋಡೋದಕ್ಕೆ ಹೋಗಬೇಕು. ಈಗ ಲಾಗ್ ನೋಡ್ಬೇಕಾದ್ರೆ ನಾನು ನಿಮಗೆ ಹೇಳಿದ್ದೀನಲ್ವಾ 4 ಡಿಜಿಟ್ ಯೂಸ್ ಆಗುತ್ತೆ ಅಂತೇಳಿ. ಹಾಗಾದ್ರೆ ಲಾಗರಿಥಮ್ ಟೇಬಲ್ನ ನೀವು ಅಬ್ಸರ್ವ್ ಮಾಡ್ಕೊತಾ, ಸೊ ನಾನು ಹೇಳುವಂಥದ್ದನ್ನು ಎಕ್ಸ್ಪ್ಲನೇಷನ್ನ ಲಾಗರಿಥಮ್ನಲ್ಲಿ ನೋಡ್ಕೊತಾ ನೀವು ಬರ್ಕೊತಾ ಹೋಗಿ. ಈಗ ಫಸ್ಟ್ ಲಾಗ್ ನೋಡ್ಬೇಕಾದ್ರೆ ನಮಗೆ 4 ನಂಬರ್ಸ್ ಯೂಸ್ ಆಗುತ್ತೆ. ಇಲ್ಲಿ ನೋಡಿ ಪಾಯಿಂಟ್ ಹಿಡಿದ್ವಲ್ಲ, ಅದು ಬಿಡಂಗಿಲ್ಲ, ಈಗ ಫುಲ್ ನೋಡಬೇಕು. ಈಗ 1 2 2.2 ಅಲ್ಲಿ ಫಸ್ಟ್ 2 ನಂಬರ್ ತೊಗೋಬೇಕು ಯಾವಾಗಲೂ, ಫಸ್ಟ್ 2 ನಂಬರ್. ಹಾಗಾದ್ರೆ ಫಸ್ಟ್ 2 ನಂಬರ್ ತೊಗೊಂಡಾಗ ನೋಡಿ, ನಾನು ಲಾಗ್ ಟೇಬಲ್ ವೆಯ್ಟ್ ಮಾಡಿ ಲಾಗ್ ಟೇಬಲ್ ತೆಗೆದೆ. ಫಸ್ಟ್ 2 ನಂಬರ್ ಅಂದರೆ 12ಅಲ್ಲಿ ಬಂದಿದ್ದೀನಿ. ಫಸ್ಟ್ 12ಅಲ್ಲಿ ನಾನು ಇಲ್ಲಿದ್ದೇನಲ್ವಾ, 12ಅಲ್ಲಿ ನಾವೇನು ಮಾಡಬೇಕು, ಈಗ 12ಅಲ್ಲಿ ಸೆಕೆಂಡ್ ಒನ್ ನೋಡಬೇಕು. 12ಅಲ್ಲಿ ಸೆಕೆಂಡ್ ಒನ್ನು, ಆಮೇಲೆ ಮೇನ್ ಡಿಫ್ರೆನ್ಸಸ್ 2, ಅದ್ರದ್ದು ವ್ಯಾಲ್ಯೂಸ್ ನೋಡಬೇಕು. ಹಾಗಾಗಿ ಕ್ಯಾಲ್ಕುಲೇಟರ್ನ ಕೈಯಲ್ಲಿ ಇಟ್ಕೋಬೇಕು. ಫಸ್ಟ್ ನಾನು ಏನು ಮಾಡೋಣ, ನಿಮ್ಮ ಎದುರಿಗೆ ನೋಡಿ ತೋರಿಸ್ತಾ ಇದ್ದೀನಿ. 12 ಇದೆ, 12ಅಲ್ಲಿ 0 ಬೇಡ, 1 ಬೇಡ, 2 ಬೇಕಲ್ವಾ. 12ಅಲ್ಲಿ 2 ಎಷ್ಟಿದೆ, 0 8 6 4 ಇದೆ. ಓಕೆನಾ, ಇದನ್ನು ಒಂದು ಕಡೆ ಬರ್ಕೊತಿದ್ದೀನಿ, 0 8 6 4 ಇದೆ. ಓಕೆನಾ, ಹಾಗಾದರೆ 12ಅಲ್ಲಿ 2 ನೋಡಿರೋ 0 8 6 4ಗೆ ಮೇನ್ ಡಿಫ್ರೆನ್ಸ್ 2 ಎಷ್ಟಿದೆ ಅಂತ ಬಂದಾಗ ಎಷ್ಟಿದೆ, 12ಅಲ್ಲಿ 2ಗೆ ಸ್ಟ್ರೈಟಾಗಿ ನೋಡಿ 7 ಇದೆ. ಕಾಣ್ತಾ ಇದೆನಾ, 7 ಇದೆ ನೋಡಿ. ಈ 7ನ ನೀವು ಆ್ಯಡ್ ಮಾಡಬೇಕು. ಹಾಗಾದರೆ ಈ 7ನ ಆ್ಯಡ್ ಮಾಡಿದಾಗ ಸೊ ನಿಮಗೆ 0 8 7 1 ಬರುತ್ತೆ. ಎಷ್ಟು ಬರುತ್ತೆ, 0 8 7 1 ಬರುತ್ತೆ. ಇಲ್ಲಿ ಏನು ಮಿಸ್ಟೇಕ್ ಆಗುತ್ತೆ ಅನ್ನೋದನ್ನ ಸಹಜವಾಗಿ ಆಗುವಂಥ ಮಿಸ್ಟೇಕ್ಸ್ನ ನಾನು ಹೇಳ್ತಾ ಇದ್ದೀನಿ. ಏನು ಮಿಸ್ಟೇಕ್ ಆಗುತ್ತೆ, ನೀವು ಈ ರೀತಿ ಮ್ಯಾನ್ಯುವಲಾಗೆ ಸೈಡಿಗೆ ಈ ಥರ ಬರ್ಕೊಂಡು ಆ್ಯಡ್ ಮಾಡೋದು ಬಿಟ್ಟು ಕ್ಯಾಲ್ಕುಲೇಟರ್ ತೊಗೊಂಡ್ಬಿಡ್ತೀರಾ. ಕ್ಯಾಲ್ಸಿ ತೊಗೊಂಡಾಗ 12ಅಲ್ಲಿ 2 ಅಂತ ಏನು ನೋಡಿದಾಗ 0 8 6 4 ಬಂತಲ್ವಾ, ಅವಾಗ ಕ್ಯಾಲ್ಸಿಯಲ್ಲಿ ಏನು ಮಾಡ್ತೀರಾ, 0 8 6 4 ಅಂತ ಟೈಪ್ ಮಾಡ್ತೀರಾ. ನೀವು 0 8 6 4 ಅಂತ ಟೈಪ್ ಮಾಡಿದ್ರು ಅದು 0 ಬಿಟ್ಟು 8 6 4 ಅಂತಲೇ ತೊಗೊಳುತ್ತೆ. ಆವಾಗ ಇದಕ್ಕೆ ನೋಡಿರೋಂಥ ಮೇನ್ ಡಿಫ್ರೆನ್ಸ್ 7ನ ಆ್ಯಡ್ ಮಾಡಿದಾಗ ನಿಮಗೆ 871 ಬಂತು. ಆ್ಯಕ್ಚುಲಿ ನಮಗೆ ಬರೋದು ಯಾವುದು, 0 8 7 1. ಬಟ್ ಇಲ್ಲಿ ಕ್ಯಾಲ್ಸಿಯಲ್ಲಿ 0 ತೊಗೊಳ್ಲಿಲ್ಲಲ್ವಾ, ಹಾಗಾಗಿ ಆನ್ಸರ್ ಏನು ಬರುತ್ತೆ, 871 ಬರುತ್ತೆ. ನಾವು ಅವಾಗ ಏನು ಮಾಡಿಬಿಡ್ತೀವಿ, ನಾವು ಅನ್ನೋದಕ್ಕಿಂತ ನೀವು ಯಾರು ಸ್ಟೂಡೆಂಟ್ಸು 0 ಬಿಟ್ಟು ಕ್ಯಾಲ್ಸಿಯಲ್ಲಿ ಮಾಡಿರೋ ಪ್ರಕಾರ 871 ಅಂತ ಬರ್ಕೊಂಡ್ಬಿಡ್ತೀವಿ. ಅವಾಗ 2.871 ಆನ್ಸರ್ ಆಗುತ್ತೆ. ಅದು ರಾಂಗ್ ಆಗುತ್ತೆ. 2.871 ಅಲ್ಲ, 2.0871. ಆ 0 ಅನ್ನೋದನ್ನು ನಾವು ಬಿಡಬಾರ್ದು. 0 ಅನ್ನೋದನ್ನು ನಾವು ಬಿಡಬಾರ್ದು, ತಪ್ಪು ಮಾಡಬಾರ್ದು. 0 ಅನ್ನೋದು ಬರೆದು ಕರೆಕ್ಟಾಗಿ ಬರೀಬೇಕು ಅಂದರೆ ನೀವು ಕ್ಯಾಲ್ಸಿ ಯೂಸ್ ಮಾಡಬಾರ್ದು. ಲಾಗಲ್ಲಿ ಇಲ್ಲಿರುವಂಥ 2 ನಂಬರ್ನ ಆ್ಯಡ್ ಮಾಡಬೇಕಾದ್ರೆ ಎಕ್ಸ್ಪೆಷಲಿ ಫಸ್ಟಿಗೆ ಈ ಥರ 0 ಇದ್ದಾಗ ಸ್ಟಾರ್ಟ್ ಆದಾಗ ಹುಷಾರಾಗಿರಬೇಕು. ಕ್ಯಾಲ್ಸಿಯಲ್ಲಿ 0 8 6 4 ಅಂತ ಟೈಪ್ ಮಾಡಿದರೆ ತೊಗೊಳಲ್ಲ, ಅದು 0 ಬಿಟ್ಬಿಡುತ್ತೆ, 8 6 4 ಅಂತ ತೊಗೊಳುತ್ತೆ. ಇದು ಭಾಳ ಇಂಪಾರ್ಟೆಂಟು, ವೆರಿ ಇಂಪಾರ್ಟೆಂಟು. ಕೇರ್ಫುಲ್ಲಾಗಿರಿ ಇದ್ರ ಬಗ್ಗೆ. ಓಕೆನಾ, ಹಾಗಾದರೆ ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ನೋಡೋಣ 11. 2 ನಂಬರ್ಸ್ ತೊಗೋಬೇಕಲ್ವಾ, 11ಅಲ್ಲಿ 6th ಒನ್ನು, ಮೇನ್ ಡಿಫ್ರೆನ್ಸ್ 7 ಅಂತ ಹೇಳಿದ್ದಾರೆ. ಆಗ ನಿಮ್ಮ ಎದುರಿಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. 11ಗೆ ಬಂದೆ, 11ಅಲ್ಲಿ 6th ಅಂತ ಬಂದಾಗ ಎಷ್ಟಿದೆ, 0 6 4 5 ಇದೆ. ನಾನು ಫಸ್ಟ್ ಸೈಡಿಗೆ ಒಂದು ಕಡೆ ಬರ್ಕೊತೀನಿ, 0 6 4 5 ಬರ್ಕೊಂಡಿದ್ದೀನಿ. ಓಕೆನಾ, 0 6 4 5 ಬರ್ದಾದ್ಮೇಲೆ 11ಅಲ್ಲಿ 6th ನೋಡಿದೆ. ನೆಕ್ಸ್ಟ್ ಯಾವ್ದು ಬೇಕು, 7th ಅಂತ. 7 ಅಂದರೆ ಮೇನ್ ಡಿಫ್ರೆನ್ಸ್ ಅಲ್ವಾ. ಹಾಗಾದರೆ ಈಗ ತಾನೇ 11ಅಲ್ಲಿ ನಾವು 6th ನೋಡ್ಕೊಂಡು ಬರ್ಕೊಂಡ್ವಿ, 0 6 4 5 ಅಂತ. ಅದಕ್ಕೆ 7th ಎಷ್ಟಿದೆ ಮೇನ್ ಡಿಫ್ರೆನ್ಸ್ ಅಂತ ಬಂದಾಗ 26 ಇದೆ ನೋಡಿ. ಕಾಣ್ತಾ ಇದೆನಾ, 26 ಇದೆ. ಸ್ವಲ್ಪ ನಾನು ತೋರಿಸ್ಬೇಕಾದ್ರೆ ವೇರಿಯೇಷನ್ ಆಗ್ಬೋದು. 26 ಇದೆ. ಈ 26ನ ನಾನು ಆ್ಯಡ್ ಮಾಡಬೇಕು. 6 5 ಎಷ್ಟಾಗುತ್ತೆ, 11. 1 ಕ್ಯಾರಿ ಮಾಡ್ತೀನಿ. 4 + 3 4 + 2 6 6 + 1 7. ನೆಕ್ಸ್ಟ್ 6 ಆಗಿದೆ. 0 ಬಿಡೋವಾಗಿಲ್ಲ, 0 ಬರ್ಕೋಬೇಕು. 0 ಬರ್ಕೊಂಡ್ರೆ 0 6 7 5 ಆಗುತ್ತೆ. 0 6 7 5 ಆಗುತ್ತೆ. ಓಕೆನಾ, ಅರ್ಥ ಆಯ್ತಾ. ಇದನ್ನು ಮತ್ತೆ ಇನ್ನೊಂದ್ಸತಿ ಪ್ರೂವ್ ಮಾಡಲ ನೋಡಿ. ಬೇಕಾದ್ರೆ ನಾವು 0 6 4 5 ಅಂತ ಟೈಪ್ ಮಾಡಿದೆ ನಿಮ್ಮ ಎದುರಿಗೆ ಅಲ್ವಾ, ಅದು 0 ತೊಗೊಂಡಿರೋದು, ಬರೀ 6 4 5 ತೊಗೊಂತು. ಈ ರೀತಿ ನೀವು ರಾಂಗ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲಿ ಒಂದು ಇಂಪಾರ್ಟೆಂಟ್ ಏನು, ಆದಷ್ಟು ಲಾಗರಿಥಮ್ ಆ್ಯಂಟಿಲಾಗ್ ಟೇಬಲ್ ನೋಡ್ಬೇಕಾದ್ರೆ ಕ್ಯಾಲ್ಕುಲೇಟರ್ನ ಯೂಸ್ ಮಾಡೋದನ್ನು ಬಿಟ್ಟುಬಿಡಿ. ಇದು ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಸಣ್ಣ ಮಕ್ಳ ಥರ ಕೂಡ್ಕೋಬೋದಲ್ವಾ, ನಮಗೆ ಆಡಿಷನ್ ಮಾಡೋದೇನು ಡಿಫಿಕಲ್ಟ್ ಅಲ್ಲ, ಕೂಡೋದೇನು ಭಾಳ ಕಷ್ಟ ಅಲ್ಲ. ಸೊ ನಿಮ್ಮಲ್ಲಿ ಆ ಹೆದರಿಕೆಯನ್ನು ಕೂಡಿದ್ರೆ ತಪ್ಪಾಗುತ್ತೆ, ನಾನು ತಪ್ಪು ಮಾಡ್ತೀನಿ ಅನ್ನೋ ಆ ನೆಗೆಟಿವ್ನ ತೆಗೆದಾಕಿದ್ರೆ
ನಿಮ್ಮ ಪಾಸಿಟಿವ್ನ ಒಂದು ಪಾಯಿಂಟಲ್ಲಿ ನೀವು ಥಿಂಕ್ ಮಾಡ್ತಾ ನಾನು ಪೂರ್ತಿ ಬಿಡು ಈಸಿ ಐತೆ ಆರಾಮಾಗಿ ಮಾಡ್ತೀನಿ ಅಂತ ನಿಮ್ಮಲ್ಲಿ ನೀವು ಅಂದ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ಪ್ರಾಬ್ಲಮ್ಸ್ನ ಆರಾಮಾಗಿ ಈಸಿಯಾಗಿ ಮಾಡ್ಬೋದು, ತಪ್ಪಾಗಲ್ಲ. ನೋಡಿ ಸ್ಟ್ಯಾಟ್ಸ್ ಅನ್ನೋದು ಭಾಳ ಈಸಿ ಸಬ್ಜೆಕ್ಟು. ಬಿಡು ಆರಾಮಾಗಿ ಸ್ಕೋರ್ ಮಾಡೋಣ, 90 ಮಾಡೋಣ, 100 ತೆಗೋಣ, 80 ಮೇಲೆ ತೆಗೋಣ ಅಂತ ಭಾಳ ಜನ ಹೇಳ್ತಾರೆ. ಆದರೆ ಎಕ್ಸಾಮ್ಸಲ್ಲಿ ಏನಾಗುತ್ತೆ, ನೀವು ಅನ್ಕೊಳ್ಳೋದಕ್ಕಿಂತ 10-20 ಕಡಿಮೆ ಆಗುತ್ತೆ. ಯಾಕೆಂದರೆ ಈ ರೀತಿ ಒಂದು ಸಣ್ಣ ಪುಟ್ಟ ವೇರಿಯೇಷನ್ಸ್ ಆದಾಗ ಸ್ಮಾಲ್ ವೇರಿಯೇಷನ್ಸಿಂದ ನಿಮ್ಮ ಸ್ಕೋರ್ ಏನಾಗುತ್ತೆ, ಮಾರ್ಕ್ಸ್ ರೆಡ್ಯೂಸ್ ಆಗುತ್ತೆ. ಆದಷ್ಟು ಹುಷಾರಾಗಿ ಮಾಡಿ ಅಂತೇಳಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಎಲ್ಲೆಲ್ಲಿ ಪ್ರತಿ ಸ್ಟೆಪ್ಸಲ್ಲೂ ನೀವು ಮಾಡ್ತಾ ಇರೋದು ಕರೆಕ್ಟಾ ತಪ್ಪಾ ಅಂತ ಹೆಂಗೆ ಐಡೆಂಟಿಫೈ ಮಾಡಬೇಕು ಅನ್ನೋದನ್ನ ನಾನು ಹಿಂಟ್ಸ್ ಕೊಡ್ತಾ ಇರ್ತೀನಿ, ನಾನು ಫಾಲೋ ಅಪ್ ಮಾಡಿ. ಓಕೆನಾ? ಈಗ ನೆಕ್ಸ್ಟ್ ಬನ್ನಿ. 150 ಎರಡು ನಂಬರ್ ಸೇಮ್ ಇದೆ, ಒಂದೇ ಸತಿ ನೋಡಿದ್ರೆ ಮುಗಿದೋಯ್ತು. 150 ಅಂದರೆ 3 ನಂಬರ್ ಇದೆ. ನಮಗೆ 4 ಇದ್ದರೆ 4 ಯೂಸ್ ಮಾಡ್ಕೊಳ್ಳೋಣ. 4 ಇಲ್ಲ 3 ಇದೆ ಅಂದರೆ ಏನು ತೊಂದರೆ ಇಲ್ಲ, 3 ಇದ್ದರೆ 3 ಯೂಸ್ ಮಾಡೋಣ. 150 ಫಸ್ಟ್ ಏನು ಮಾಡಬೇಕು, ನಾವು 2 ನಂಬರ್ ತೊಗೋಬೇಕು. ಫಸ್ಟ್ 2 ನಂಬರ್ ಎಷ್ಟು? 15. 15ಅಲ್ಲಿ 0 ನೋಡಬೇಕಲ್ವಾ? ಹಾಗಾದರೆ 15ಅಲ್ಲಿ 0 ನೋಡಿದರೆ 1761 ಇದೆ. ಓಕೆನಾ? 1761 ತಗೊಳ್ಳೋಣ. 1761 ಇದು ಕೂಡ ಅದೇ ಸೇಮ್ 1761. ಮೇನ್ ಡಿಫ್ರೆನ್ಸ್ ನೋಡೋದಕ್ಕೆ ಇನ್ನೊಂದು ನಂಬರ್ ಇಲ್ಲ ಅಂದರೆ ನಾವೇನು ಮಾಡೋದಕ್ಕಾಗಲ್ಲ. ಸೊ ಅಲ್ಲಿಗೆ ಬಿಟ್ಬಿಡ್ಬೇಕು. ನೆಕ್ಸ್ಟ್ ಬನ್ನಿ. ಫಸ್ಟ್ 2 ನಂಬರು 10 ಇದೆ. 10ಅಲ್ಲಿ 5 ನೋಡೋಣ ಫಸ್ಟ್. ಓಕೆನಾ? ನಿಮ್ಮ ಎದುರಿಗೆ ನೋಡಿ 10ಅಲ್ಲಿ 5 ನೋಡ್ತಾ ಇದ್ದೀನಿ. ಎಷ್ಟಿದೆ? 0 2 1 2 ಇದೆ. ಹಾಗಾದ್ರೆ ಫಸ್ಟ್ ಬರ್ಕೋಬೇಕಲ್ವಾ? 0 2 1 2. ಹಾಗಾದ್ರೆ 10ಅಲ್ಲಿ 5 ನೋಡಿದೆ. ನೆಕ್ಸ್ಟ್ ಏನು ಬೇಕು? 9. 9 ಅಂದರೆ ಮೀನ್ ಡಿಫ್ರೆನ್ಸಿಗೆ ಹೋಗಬೇಕು. ಮೀನ್ ಡಿಫ್ರೆನ್ಸ್ 9ಗೆ ಎಷ್ಟಿದೆ? 37 ಇದೆ. ಹಾಗಾದ್ರೆ ಈ 37ನ ಆ್ಯಡ್ ಮಾಡೋಣ. ಹಾಗಾದ್ರೆ 37ನ ಆ್ಯಡ್ ಮಾಡ್ತಾ ಹೋದಾಗ 7 + 2 9, 3 + 1 4, 2 ಆಗಿರಲಿ. 0 ಮಿಸ್ ಮಾಡಬೇಡಿ, 0 ಬರೀ. 0 2 4 9. 0 2 4 9. ಇನ್ನು ಲಾಸ್ಟ್ 10ಅಲ್ಲಿ 8 1. ಹಾಗಾದ್ರೆ 10ಅಲ್ಲಿ ಅಬ್ಸರ್ವ್ ಮಾಡ್ತಾ ಹೋದರೆ 8 1 ಎಷ್ಟಿದೆ? 0 3 3 4 ಇದೆ. ಓಕೆ, 0 3 3 4 ಇದೆ. ನೆಕ್ಸ್ಟ್ 3 ಅನ್ನೋದು ಮೇನ್ ಡಿಫ್ರೆನ್ಸಿಗೆ ಬಂದಾಗ 12 ಇದೆ. ಹೌದಾ? ಈ 12ನ ಆ್ಯಡ್ ಮಾಡೋಣ. ಓಕೆ, ಕಾಣ್ತಾ ಇದೆನಾ? ಕಾಣ್ತಾ ಇದೆ. 4 + 2 6, 3 + 1 4, 3 0. ಹಾಗಾದ್ರೆ 0 3 4 6, 0 3 4 6. ಓಕೆ, ಈಗ ಎಲ್ಲ ಲಾಗರಿಥಮ್ನ ನಾನು ಕೇರ್ಫುಲ್ಲಾಗಿ ನೋಡಿ ಬರ್ದಿದ್ದೀನಿ. ಇದರಲ್ಲೂ ಏನಾದರೂ ಗೊತ್ತಿಲ್ಲದೆ ಮಿಸ್ ಆಗಿದ್ರೆ, ತಪ್ಪಾಗಿದ್ದರೆ ನೀವು ಅದನ್ನು ಕರೆಕ್ಟ್ ಮಾಡಿಕೊಡಿ. ನಾನು ಇದನ್ನು ಈಗ ಟೋಟಲ್ ಮಾಡ್ತೀನಿ, ವೆಯ್ಟ್ ಮಾಡಿ. ಸೊ ಟೋಟಲ್ ಮಾಡಿದ್ದೀನಿ. ಟೋಟಲ್ಲು ನಮಗೆ 12.5663 ಬಂದಿದೆ. ಇದನ್ನು ಪಾಯಿಂಟ್ ಆದಮೇಲೆ ಒಂದೊಂದೇ ನಂಬರ್ ಹೇಳಬೇಕು. 12.5663 ಬಂದಿದೆ. ಸೊ ಹಾಗಾದ್ರೆ ಅಪ್ಲೈ ಮಾಡ್ತಾ ಹೋದರೆ ಯಾವುದು ಲಾ ಪಿ ಅಲ್ವಾ? ಇದು ಟೋಟಲ್ ಮಾಡಿದಾಗ ಏನಾಗುತ್ತೆ? ಸಮೇಷನ್ ಲಾ ಪಿ ಆಗುತ್ತೆ. 0.563. ಹಾಗಾಗಿ ಈ ಫಾರ್ಮುಲಕ್ಕೆ ಅಪ್ಲೈ ಮಾಡೋಣ. 12.563. ಈಗ ಇದನ್ನು 6ಇಂದ ಡಿವೈಡ್ ಮಾಡಬೇಕಂತೆ. 6ಇಂದ ಡಿವೈಡ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? ಇದನ್ನು ನೆಕ್ಸ್ಟ್ ಇಲ್ಲಿ ಬರೀತಾ ಹೋಗ್ತೀನಿ. ನಿಮಗೆ 2.094 ಬರುತ್ತೆ. ನಮಗೆ 4 ನಂಬರ್ ಬೇಕಲ್ವಾ? 4 ನಂಬರ್ ಅಷ್ಟೇ ಬರ್ತಿದ್ದೀನಿ. ಸೊ ಇದು ಫೈನಲ್ ಆನ್ಸರ್ ಅಲ್ಲ, ಇದನ್ನು ಡಿವೈಡ್ ಮಾಡಿದ್ಮೇಲೆ. ಯಾಕೆ? ಆ್ಯಂಟಿಲಾಗ್ ಇರುತ್ತೆ. ಹಾಗಾದರೆ ಆ್ಯಂಟಿಲಾಗ್ ಆಫ್ ಅಂತೇಳಿ ನಾನು ಬ್ರ್ಯಾಕೆಟಲ್ಲಿ ಬರೆದಿರ್ತೀನಿ ಫಸ್ಟ್. ಅಂದರೆ ಇದನ್ನು ನಾವು ಲಾಗ್ ನೋಡ್ಬೇಕೀಗ. ಕ್ಲಿಯರ್ ಕಾಣ್ತಿದೆ ಅಲ್ಲ? ಓಕೆ, ಈಗ ಇದಕ್ಕೆಲ್ಲ ಆ್ಯಂಟಿಲಾಗ್ ನೋಡಬೇಕು. ಆ್ಯಂಟಿಲಾಗ್ ನೋಡಬೇಕಾದ್ರೆ ನಿಮಗೆ ಗೊತ್ತಿದೆ, ಆ್ಯಂಟಿಲಾಗ್ ಯಾವಾಗಲೂ ಪಾಯಿಂಟಲ್ಲಿ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಲಾಗರಿಥಮ್ ಆದಮೇಲೆ ಆ್ಯಂಟಿಲಾಗಿಗೆ ಬಂದೆ ಪಾಯಿಂಟಲ್ಲಿ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಪಾಯಿಂಟಿಂದ ಸ್ಟಾರ್ಟ್ ಆಗೋದ್ರಿಂದ ಡೆಸಿಮಲಿಂದ ನೋಡಬೇಕಾದ್ರಿಂದ 2 ಬಿಟ್ಬಿಡಬೇಕು. ಪಾಯಿಂಟ್ ಮುಂದಿರೋ 2 ನಂಬರ್ ತೊಗೋಬೇಕು. ಪಾಯಿಂಟಿಂದ ಸ್ಟಾರ್ಟ್ ಆಗೋದ್ರಿಂದ ಪಾಯಿಂಟ್ ಮುಂದಿನ 2 ನಂಬರು. ನೆಕ್ಸ್ಟ್ 2 ನಂಬರ್ಸು 0 9 ಇದೆ. 0 9ನಲ್ಲಿ 4th ಒಂದು ನೋಡಬೇಕು. ಓಕೆನಾ? 0 9ನಲ್ಲಿ 4th ಒಂದು ನೋಡಬೇಕು. ನೋಡಿ, ಇಲ್ಲಿ ಇನ್ನೊಂದು ನಾನು ಬಿಟ್ಟೆ ನಿಮಗೆ ಹೇಳಬೇಕಿತ್ತು. ಏನಂದರೆ ನಮಗೆ ಆ್ಯಂಟಿಲಾಗ್ ಅನ್ನೋದು ಪಾಯಿಂಟಿಂದ ನೋಡೋದ್ರಿಂದ ಪಾಯಿಂಟ್ ಆದಮೇಲೆ 4 ನಂಬರ್ ಬೇಕು. ಯಾಕಂದ್ರೆ ಪಾಯಿಂಟಿಂದ ನೋಡೋದ್ರಿಂದ ಪಾಯಿಂಟ್ ಆದಮೇಲೆ 4 ನಂಬರ್ ಇದ್ದರೆ ನಾವು 4 ನಂಬರ್ನ ಯೂಸ್ ಮಾಡ್ಕೊಂಡು ನೋಡ್ಬೋದು. ಹಾಗಾಗಿ ಮುಂದಿನ ನಂಬರ್ ಯಾವ್ದು ಬರುತ್ತೆ ಅಂತ ಇನ್ನೊಂದ್ಸತಿ ನಾನು ಡಿವೈಡ್ ಮಾಡ್ತೀನಿ. 12.5663 ಡಿವೈಡೆಡ್ ಬೈ 6. ಅಲ್ಲಿಗೆ 2.094 ಅಷ್ಟೇ ಬರ್ತಿದ್ದಲ್ಲ. ಇದು ಮುಂದಿನ ನಂಬರು 3 ಬರುತ್ತೆ. ಓಕೆನಾ? ಹಾಗಾದ್ರೆ ಅದೇ ಇರಲಿ, ಅದನ್ನು ಯೂಸ್ ಮಾಡ್ಕೋಬೇಕು. ಯೂಸ್ ಮಾಡ್ಕೋಕ್ಕೆ ಇಲ್ಲಿ ಚಾನ್ಸ್ ಇದೆ. ಹಾಗಾಗಿ ನಾನು ಹೇಳಿದ್ದೆ ಆ್ಯಂಟಿಲಾಗಲ್ಲಿ ಇದೆ. ಓಕೆನಾ? ಹಾಗಾದ್ರೆ ಆ್ಯಂಟಿಲಾಗಲ್ಲಿ ಫಸ್ಟ್ ಯಾವುದಕ್ಕೆ ಬರೋಣ? 0.09ಗೆ ಬರೋಣ. ಕಾಣ್ತಾ ಇದೆ ಅಲ್ವಾ? 0.09ಗೆ. 0.09ನಲ್ಲಿ 4th ಒನ್ ಅಲ್ವಾ? 0 1 2 3 4, 1 2 4 2 ಇದೆ. ಹಾಗಾದರೆ ಮೇನ್ ಡಿಫ್ರೆನ್ಸ್ ಎಷ್ಟಿದೆ? ಮೇನ್ ಡಿಫ್ರೆನ್ಸ್ 1 ಇದೆ ನೋಡಿ. ಥರ್ಡಿಗೆ ಮೇನ್ ಡಿಫ್ರೆನ್ಸ್ 1 ಇದೆ. ಹಾಗಾದರೆ 1 2 4 2ಗೆ 1 ಆ್ಯಡ್ ಮಾಡಿದರೆ 1
243 ಆಗುತ್ತೆ. ಇದು ಫೈನಲ್ ಆನ್ಸರ್. ಬಟ್ ಆದರೆ ಇದು ಫೈನಲ್ ಆನ್ಸರ್ ಅಂತ ಹೇಳೋದಕ್ಕಾಗಲ್ಲ, ಯಾಕಂದರೆ ಪಾಯಿಂಟ್ ಇರಬೇಕು. ಯಾವಾಗ ಆ್ಯಂಟಿಲಾಗಿಂದ ನೋಡಿರೋ ನಂಬರು ಲಾಸ್ಟ್ ಸ್ಟೇಜಲ್ಲಿ ಬರೀತೀರಾ, ಲಾಸ್ಟ್ ಸ್ಟೆಪ್ಪಲ್ಲಿ ಬರೀತೀರಾ, ಪಾಯಿಂಟ್ ಇರಬೇಕು. ಪಾಯಿಂಟ್ ಹೇಗಿರಬೇಕು? ಇಲ್ಲಿ 2 ಇದೆಲ್ಲ, 2 ಅಂದರೆ ಒಂದು ಜಾಸ್ತಿ ಮಾಡಬೇಕು, 3 ನಂಬರ್ ಆದಮೇಲೆ ಪಾಯಿಂಟ್ ಇರಬೇಕು. ಈಗ ಇದು ಆನ್ಸರ್ ಫೈನಲ್ ಆಗುತ್ತೆ. ಆನ್ಸರ್ ಏನು? 1243 ಅಲ್ಲ, 1243 ಅಲ್ಲ, ಪಾಯಿಂಟ್ ಇಟ್ಟಿರೋದ್ರಿಂದ 124.3 ಆಗುತ್ತೆ. ಓಕೆನಾ? ಇಲ್ಲೂ ಕೂಡ ಆನ್ಸರ್ 125 ಪಾಯಿಂಟ್ ಸಮಥಿಂಗ್ ಬಂದಿತ್ತು, ಇಲ್ಲಿ 124 ಪಾಯಿಂಟ್ ಬಂದಿದೆ. ಇಲ್ಲಿ 2 ಇದ್ದಿದ್ದನ್ನ 3 ಆದ್ಮೇಲೆ ಯಾಕೆ ತಗೊತೀವಿ ಅಂದರೆ ಇಲ್ಲಿ ಹೇಳಿದ್ದೇನೆ, ಇಲ್ಲಿ ಕಡಿಮೆ ಮಾಡಿರ್ತೀವಿ, ಇಲ್ಲಿ ಜಾಸ್ತಿ ಮಾಡ್ತೀವಿ. ಇದು ಆಲ್ರೆಡಿ ಕ್ಲಿಯರ್ ಎಕ್ಸ್ಪ್ರೆಷನ್ಸ್ ಲಾಸ್ಟ್ ಪ್ರಾಬ್ಲಮ್ಸಲ್ಲೂ ಹೇಳಿದ್ದೇನೆ. ಸೊ ಇದಿಷ್ಟು ಯಾವ ರೀತಿ ನಾವು ಸಿಂಪಲ್ ಅನ್ವೈಡೆಡ್ ಅರ್ಥಮೆಟಿಕ್ ಮೀನ್ ಆರ್ ಜಾಮೆಟ್ರಿಕ್ ಮೀನ್ ಪ್ರಾಬ್ಲಮ್ಸಲ್ಲಿ ನಾವು ಮಾಡ್ಬೋದು ಅನ್ನೋದನ್ನ ಈ ಒಂದು ಎಕ್ಸಾಂಪಲ್ ಮೂಲಕ ನೋಡ್ತಾ ಹೋಗ್ವಿ. ಸೊ ಓಕೆನಾ? ನೀವು ಏನು ಮಾಡಿ, ಇದನ್ನ ಪ್ರೀವಿಯಸ್ ಕ್ಲಾಸಲ್ಲಿ ನೀವು ಕೊಟ್ಟಿರೋ ನಾನು ಡಿಸ್ಕಸ್ ಮಾಡಿದಂಥ ಪ್ರಾಬ್ಲಮ್ಸ್ ಬೇರೆ ಮೆಥಡಿಗೆ ಸಂಬಂಧಪಟ್ಟಿದ್ದಾವಲ್ಲ, ಆ ಪ್ರಾಬ್ಲಮ್ಸ್ನ ತೊಗೊಂಡು ಈ ಮೆಥಡಿಗೆ ಅಪ್ಲೈ ಮಾಡಿ ನೋಡ್ಬೋದು. ಕನ್ಫ್ಯೂಷನ್ ಆಗುತ್ತೆ ಅಂದರೆ ಏನು ಬೇಡ, ನಾನು ನಿಮಗೆ ಕ್ವಶನ್ಸ್ ಬೇಕಂದರೆ ಕೊಡ್ತಾ ಹೋಗ್ತೀನಿ ಸೊಲ್ಯೂಷನ್ಗೆ. ಓಕೆನಾ? ಸೊ ಹಾಗಾದರೆ ಇವತ್ತಿನ ಕ್ಲಾಸ್ನ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್, ಬಾಯ್.